ಶ್ರೀ ಗೌರವ್ ಕುಮಾರ್ ದೇಶಮುಖ್ ಅವರು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಗೌರವ ಕುಮಾರ ದೇಶಮುಖ ಇವರು ಸಮಾಜ ಸೇವೆಯನ್ನೇ ತಮ್ಮ ಬದುಕಿನ ಗುರಿಯಾಗಿಸಿಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಔರದ್ನವರಾದ ಇವರು IAS ಅಧಿಕಾರಿಯಾಗುವ ಮಹದಾಸೆಯನ್ನು ಹೊಂದಿದ್ರು. ಅಧಿಕಾರಿಯಾಗಿ ಜನರ ಸೇವೆ ಮಾಡೋಕೆ ಅವಕಾಶ ಸಿಗದೇ ಇದ್ರು. ಮಾಡುವ ಪ್ರತಿ ಕೆಲಸದಲ್ಲೂ ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ. ಹಾಗಾಗಿ ನೇರವಾಗಿ ಸಮಾಜ ಸೇವೆ ಮಾಡೋಕೆ ಮುಂದಾಗಿದ್ದಾರೆ. ಕೊಡುಗೈ ದಾನಿ, ತಾಯಿಯ ಪ್ರೇರಣೆ ಎನ್ನುತ್ತಾರೆ ದೇಶಮುಖ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಗೌರವ್ ಕುಮಾರ್ ದೇಶಮುಖ್ ನಮ್ಮ ಜೊತೆಗಿದ್ದಾರೆ. ರಿಯಲ್ ಸ್ಟಾರ್ಸ್ ಅನ್ನುವಂಥ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ಸಮಾಜ ಸೇವಕರಾಗಿ ತಮ್ಮ ಸ್ಥಾನ ಏನು, ಯಾವ ರೀತಿಯಾಗಿ ಸಮಾಜ ಸೇವಕರಾಗಿ ಕೆಲಸವನ್ನು ಮಾಡಬೇಕು, ಹೇಗೆಲ್ಲ ಯುವಕರಿಗೆ ಮಾರ್ಗದರ್ಶಕರಾಗಬೇಕು ಅಂತೇಳಿ ಸಮಾಜ ಸೇವೆಯಲ್ಲಿ ತೊಡಗಿಸಿ ಇವತ್ತು ರಿಯಲ್ ಸ್ಟಾರ್ಸ್ ಅನ್ನುವಂಥ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಖುಷಿ ಇದೆ, ಮುಂದೆ ಏನು ಅಂದರೆ ಸಮಾಜ ಈಗ ಪ್ರಶಸ್ತಿ ಬಂದಾದ ನಂತರ ಜವಾಬ್ದಾರಿಗಳಂತೂ ಜಾಸ್ತಿ ಆಗುತ್ತೆ. ಸೊ ಮುಂದೆ ಏನು ಟಾರ್ಗೆಟ್ ಇದ್ದಾರೆ ಬನ್ನಿ ಕೇಳೋಣ. ಸರ್ ನಮಸ್ಕಾರ. ಮೊದಲಾಗಿ ಸರ್ ನಮಸ್ಕಾರ. ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸರ್. ನನಗೆ ತುಂಬ ಖುಷಿ ಆಯಿತು ಅವಾರ್ಡ್ ತೊಗೊಂಡಾಗ. ಜಿ ಮೀಡಿಯಾದವರು ತುಂಬ ಒಳ್ಳೆ ವರ್ಕ್ ಮಾಡ್ತಿದ್ದಾರೆ ಅನಿಸುತ್ತೆ. ಹೆಂಗಂದರೆ ಸರ್ ಇವಾಗ ನೀವೆಲ್ಲ ಈ ಥರ ಅವಾರ್ಡ್ ಕೊಟ್ಟರೆ ಒಂದು 4 ಜನಕ್ಕೆ ನಾನು ಸ್ಫೂರ್ತಿ ಆಗ್ಬೋದು. ಈ ಥರ 4 ಜನ ಸ್ಫೂರ್ತಿ ಅಂದರೆ ಅವ್ರಿಗೂ ಒಂದು ಸಮಾಜ ಸೇವೆ ಮಾಡೋಕ್ಕೊಂದು ಅವ್ರಿಗೆ ಒಂದು ಹುಮ್ಮಸ್ಸು ಬರುತ್ತೆ ಸರ್. ಆಮೇಲೆ ನಾನು ಫ್ಯೂಚರಲ್ಲಿ ಎಲ್ಲ ಸಮಾಜ ಸೇವೆಯಲ್ಲಿ ಅಂದರೆ ಎಲ್ಲ ಒಳ್ಳೆ ವರ್ಕ್ ಮಾಡೋಣ ಅಂತಿದ್ದೀನಿ ಊರಲ್ಲಿ. ಆಮೇಲೆ ಇಷ್ಟೆಲ್ಲ ಅವಾರ್ಡ್ ಸಿಗೋಕ್ಕೆ ಮೇಲೆ ನಮ್ಮ ಅಮರೇಶ್ವರ ಅವ್ರ ಕಾರಣ, ಮತ್ತು ನಮ್ಮಮ್ಮ, ನಮ್ಮ ಫ್ಯಾಮಿಲಿದವರೆಲ್ಲ ಫುಲ್ ಸಪೋರ್ಟ್ ಇದೆ. ಆಮೇಲೆ ನಮ್ಮ ಊರ ಜನತೆ ಎಲ್ರಿಗೂ ನನ್ನ ಪ್ರೀತಿ ಇದೆ ತುಂಬ. ಅವರು ನಾನು ತುಂಬ ಪ್ರೀತಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸಮಾಜ ಸೇವೆ ಯಾಕೆ ಆಯ್ಕೆ? ಸಮಾಜ ಸೇವೆ ನಾನು IAS ರಿಟರ್ನ್ ಸರ್. ನಾನು 5 ವರ್ಷ IAS ಮಾಡಿದ್ದೆ. ನಾನು ಹೋಗಿದ್ದೆ ಸಮಾಜ ಸೇವೆ ಮಾಡೋಕ್ಕೆ. ನನ್ನ ಸಮಾಜ ಸೇವೆ ಅಲ್ಲಿ ಆ ಥರ ಆಗಲಿಲ್ಲ, ಬಟ್ ಈ ಥರ ಆದರೂ ಮಾಡ್ಬೋದು ಅಂತ ನಾನು ಮಾಡ್ತಾಯಿದ್ದೀನಿ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಮಾಜ ಸೇವೆ ಕಾರ್ಯಗಳು ಹಾಗೆ ಮುಂದುವರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶ್ರೀ ಕೃಷ್ಣ ಗೌಡ ವಿ ಹುಲ್ಕೋಟಿ ಅವರು ಪ್ರಗತಿಪರ ರೈತರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ.